ಇನ್ನು ದರ್ಶನ್ ಬಳ್ಳಾರಿ ಜೈಲು ಸೇರಿದ ಮೇಲೆ ಒಂದಾದ ಮೇಲೊಂದರಂತೆ ಅನಾರೋಗ್ಯ ಸಮಸ್ಯೆಗಳು ಕಾಡ್ತಾ ಇದೆಯಂತೆ. ಬೆನ್ನು ನೋವು ಅಂತ ಡಾಕ್ಟರ್ಗೆ ತೋರಿಸಿದಂತ ದರ್ಶನ್ಗೆ MRI ಸ್ಕ್ಯಾನ್ ಮಾಡಬೇಕು ಅಂತ ವೈದ್ಯರು ಹೇಳಿದಾರಂತೆ. ಈ ಮಧ್ಯೆ ಮೊದಲ ಬಾರಿಗೆ ಬಳ್ಳಾರಿ ಜೈಲಿಗೆ ಭೇಟಿ ನೀಡಿದ ದರ್ಶನ್ ಅವರ ಪುತ್ರ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ. ಮಗನನ್ನ ತಬ್ಬಿ ಸಾಂತ್ವನ ಹೇಳಿದ ದರ್ಶನ್ ಆದಷ್ಟು ಬೇಗ ಹೊರಬರ್ತೀನಿ ಅಂತ ಧೈರ್ಯ ತುಂಬಿದ್ದಾರೆ. ಮಗನನ್ನ ನೋಡುವ ಕಾತರ, ಕುಟುಂಬವನ್ನ ಕಣ್ತುಂಬಿಕೊಳ್ಳುವ ಖುಷಿ. ಬೆನ್ನು ನೋವಿನ ನಡುವೆ ದರ್ಶನ್ ಬ್ಯಾಗ್ ಹಿಡಿದು ಹೆಜ್ಜೆ ಹಾಕಿದ್ರು. ಜೈಲಿನಲ್ಲಿ ಪತ್ನಿ ಪುತ್ರನನ್ನ ಭೇಟಿಯಾಗಿ ಭಾವುಕರಾದ್ರು. ಜೈಲಿನಲ್ಲಿ ದರ್ಶನ್ ಭೇಟಿಯಾದ ಪತ್ನಿ ಮತ್ತು ಮಗ. ಅಪ್ಪನ ಮುಖ ನೋಡುತ್ತಿದ್ದಂತೆ ಬಿಕ್ಕಿ ಬಿಕ್ಕಿ ಅತ್ತ ಪುತ್ರ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ದರ್ಶನ್ ರನ್ನ ಭೇಟಿಯಾಗಲು ಇವತ್ತು ಪತ್ನಿ ವಿಜಯಲಕ್ಷ್ಮಿ ಹಾಗೂ ಪುತ್ರ ಬಂದಿದ್ರು. ದಚ್ಚು ಬಳ್ಳಾರಿ ಜೈಲು ಸೇರಿದ ಮೇಲೆ ಮೊದಲ ಸಲದ ಭೇಟಿಗಾಗಿ ಪುತ್ರ ಆಗಮಿಸಿದ. ಮಗನನ್ನ ನೋಡಲು ನಗುಮುಖದಿಂದಲೇ ಬ್ಯಾರಕ್ನಿಂದ ದರ್ಶನ್ ಬಂದ್ರು. ದರ್ಶನ್ ಮುಖ ನೋಡ್ತಿದ್ದಂತೆ ಪುತ್ರ ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡಿದ. ಈ ವೇಳೆ ಮಗನನ್ನ ತಬ್ಬಿ ದರ್ಶನ್ ಸಂತೈಸಿದ್ರು. ಸುಮಾರು 45 ನಿಮಿಷ ಪತ್ನಿ, ಪುತ್ರ, ಭಾವ ಸುಶಾಂತ್ ಜೊತೆ ದರ್ಶನ್ ಮಾತನಾಡಿದ್ರು. ನಿನ್ನ ತುಂಬಾ ಮಿಸ್ ಮಾಡಿಕೊಳ್ತಿದ್ದೇನೆ ಅಂತ ಮಗ ಕಣ್ಣೀರು ಹಾಕಿದ್ದು ದರ್ಶನ್ ರನ್ನ ಭಾವುಕರನ್ನಾಗಿಸಿತು. ದರ್ಶನ್ ಬೆನ್ನು ನೋವು, ಸರ್ಜರಿ ಮಾಡಿಸಲೇಬೇಕು ಎಂದ ವೈದ್ಯರು. ಇನ್ನು ತೀವ್ರ ಬೆನ್ನು ನೋವಿನ ಸಮಸ್ಯೆಯಿಂದ ದರ್ಶನ್ ಬಳಲುತ್ತಿದ್ರು. ಜೈಲಿನಲ್ಲಿ ಕೂರೋಕು ಆಗದೆ ಬೆಡ್ ಕುರ್ಚಿ ವ್ಯವಸ್ಥೆ ಕೇಳಿದ್ದಾರೆ. ಬಳ್ಳಾರಿ ಜೈಲಿನಲ್ಲೇ ವಿಮ್ಸ್ ಆಸ್ಪತ್ರೆ ಆರ್ಥೋಪಿಡಿಷಿಯನ್ ಅವರ ಮಾರ್ಗದರ್ಶನದಲ್ಲಿ ಆರೋಗ್ಯ ತಪಾಸಣೆ ನಡೆಸಿದ್ದಾರೆ. ದರ್ಶನ್ರ ಬೆನ್ನಿನ ಹಿಂಭಾಗದಲ್ಲಿ ಹೂತ ಬಂದಿದೆ. ಬೆನ್ನು ನೋವಿಗೆ ಸರ್ಜರಿ ಮಾಡಿಸಲೇಬೇಕೆಂದು ವೈದ್ಯರು ಹೇಳಿದ್ದು ಸ್ಕ್ಯಾನ್ ಮಾಡಿಸಲು ಸೂಚಿಸಿದ್ದಾರೆ. ಆದರೆ ಸ್ಕ್ಯಾನ್ಗೆ ದರ್ಶನ್ ಒಪ್ಪಿಲ್ಲ. ಪೇನ್ ಕಿಲ್ಲರ್ ಕೊಡಿ ಎಂದು ಮನವಿ ಮಾಡಿದ್ದಾರೆ. ಏನೇ ಹೇಳಿ, ಬಳ್ಳಾರಿ ಜೈಲಿನೊಳಗೆ ವಿಲವಿಲನೆ ಒದ್ದಾಡುತ್ತಿರುವ ದರ್ಶನ್ ರನ್ನ ಕುಟುಂಬಸ್ಥರು ಆಗಿಂದಾಗೆ ಭೇಟಿ ಆಗ್ತಿದ್ದಾರೆ. ಈ ಮೂಲಕ ದರ್ಶನ್ಗೆ ಧೈರ್ಯ ತುಂಬುತ್ತಿದ್ದಾರೆ. ವಿನಾಯಕ್ ಬಡ್ಗೇರ್, TV9 ಬಳ್ಳಾರಿ.